ಜೈ ಬರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲರಿಗೂ ವೇದಿಕೆಯಲ್ಲಿ ಆಸಕ್ತರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರು, ಮುಖಂಡರು, ಮಾಧ್ಯಮ ಮಿತ್ರರು ಹಾಗೂ ಪ್ರೀತಿಯ ಮಕ್ಕಳೇ, ಈ ಒಂದು ಭಾರತ ಸಂವಿಧಾನ ದಿನಾಚರಣೆ 75ನೇ ಸಂವಿಧಾನ ದಿನಾಚರಣೆಯನ್ನ ಈ ದಿವಸ ನಮ್ಮ ತಾಲೂಕು ಮಟ್ಟದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಆಚರಣೆಗೆ ಕಾರಣಕರ್ತರಾದ ಎಲ್ಲ ಸಮಾಜದ ಮುಖಂಡರು, ಅಧಿಕಾರಿ ಮಿತ್ರರಿಗೂ ತಾಲೂಕು ಆಡಳಿತದ ಪರವಾಗಿ ನಾನು ಪ್ರಥಮವಾಗಿ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಈ ಒಂದು ಸಂವಿಧಾನ ದಿನಾಚರಣೆಯನ್ನ ಯಾಕಪ್ಪ ನಾವು ಆಚರಣೆ ಮಾಡ್ತೀವಿ ಅಂತಂದ್ರೆ, ಇವತ್ತು ಪ್ರಪಂಚದಲ್ಲೇ ಈ ಒಂದು ಭಾರತ ಸಂವಿಧಾನಕ್ಕೆ ಇರ್ತಕ್ಕಂಥ ಮಾನ್ಯತೆ ಯಾವುದೇ ರೀತಿಯಲ್ಲಿ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ಇದಕ್ಕೆ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಮಾಡಿರ್ತಕ್ಕಂಥ ಒಂದು ಪೇಜ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಈ ಒಂದು ಸಂವಿಧಾನ ರಚನೆಯಲ್ಲಿ ವಿಶ್ವಾದ್ಯಂತ ಈ ಒಂದು ಸಂವಿಧಾನವನ್ನ ಅಳವಡಿಸಿಕೊಂಡು ಮಾರ್ಗದರ್ಶನವನ್ನಾಗಿ ಇದನ್ನ ಅಳವಡಿಸಿಕೊಂಡಿರೋ ಕಾರಣ ಏನಂತಂದ್ರೆ, ಇಷ್ಟೊಂದು ಶ್ರೇಷ್ಠವಾದ ಸಂವಿಧಾನ, ಸಮಾನತೆ ಮತ್ತು ಎಲ್ಲಾ ರೀತಿ ಹಕ್ಕುಗಳನ್ನ ಸಂಪೂರ್ಣವಾಗಿ ವಿವರಿಸಿರ್ತಕ್ಕಂಥ ಒಂದು ಗ್ರಂಥ ಅಂದ್ರೆ ನಮ್ಮ ಸಂವಿಧಾನ. ಇವತ್ತು ನಾವು ಏನು ಒಂದು ಮಳೆ ಜಾಸ್ತಿ ಆಗ್ತಾ ಇದೆ, ಮಕ್ಕಳು ಇನ್ನೂ ಸ್ವಲ್ಪ ಈ ಕಡೆ ಬಂದ್ಬಿಡಿ, ಸೆಂಟ್ರ್ ಬಂದ್ಬಿಡಿ ಅಲ್ಲ. ಈ ಒಂದು ನಾವು ಭಾರತದ ಸಂಸ್ಕೃತಿ ಅಂತೆ ಏನು ನಾವು ರಾಮಾಯಣ, ಮಹಾಭಾರತ, ಬೈಬಲ್ಲು ಮುಂತಾದ ಗ್ರಂಥಗಳನ್ನ ಎಷ್ಟು ಗೌರವಿಸ್ತೀವೋ ಅದಕ್ಕಿಂತ ಉತ್ತಮವಾದ ಒಂದು ಗ್ರಂಥ ಇದು. ಇವತ್ತು ನಮ್ಮ ಜೀವನವನ್ನ ನಿರೂಪಿಸತಕ್ಕಂಥ ಒಂದು ಗ್ರಂಥ ಎಂದರೆ ತಪ್ಪಾಗಲಾರದು. ಈ ಒಂದು ಗ್ರಂಥದ ಪ್ರತಿಯೊಂದು ಅಕ್ಷರವೂ ಇದನ್ನ ಓದ್ತಾ ಇದ್ರೆ ಪ್ರಪಂಚದ ನೆನಪು ಏನು ಮೈ ಮೇಲೆ ಪ್ರಜ್ಞಾನ ಇರೋದಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಅಷ್ಟೊಂದು ಅದ್ಭುತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ. ಆ ಒಂದು ಗ್ರಂಥವನ್ನ ಪ್ರತಿಯೊಬ್ಬ ಪ್ರಜೆ, ಭಾರತದ ಪ್ರಜೆ ಮರಣ ಮಾಡಿಕೊಂಡು ನಾವೇನು ಇಲ್ಲಿ ಧರ್ಮದ ಗುಣವಾಗಿ ದೇವಸ್ಥಾನ ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ತೀವಿ. ಈ ಗ್ರಂಥ ಒಂದು ಹಿಂದೆ ಇದ್ರೆ ನಾವು ದೇವಸ್ಥಾನವಿಲ್ಲ, ಚರ್ಚು ಇಲ್ಲ, ಮಸೀದಿನೂ ಇದ್ವಿ ಇವತ್ತು ಭಾರತದ ಪರಿಸ್ಥಿತಿಯಲ್ಲಿ. ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟೋದೇನೆಂದ್ರೆ, ಈ ಸಂವಿಧಾನವನ್ನ ಪ್ರತಿಯೊಬ್ಬ ಪ್ರಜೆ, ಭಾರತದ ಪ್ರತಿಯೊಬ್ಬ ಪ್ರಜೆ ಅನುಸರಣೆ ಮಾಡಿದ್ರೆ ಜೀವನದಲ್ಲಿ ನಮ್ಗೆ ಯಾವುದೇ ರೀತಿ ತೊಡಕು ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ 75ನೇ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾ ನಾನು 4 ಮಾತುಗಳನ್ನ ಮುಗಿಸಿ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.